ಸಿಎಂ ಜಿಲ್ಲೆಯ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ 505 ಕೋಟಿ ಬಿಡುಗಡೆ. ಎಆರ್ಕೆ ವಿಶ್ವಾಸ. ಕೆಂಪನಾಪುರದಲ್ಲಿ 3.50 ಕೋಟಿ ರು ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ. ಚಾಮರಾಜನಗರ ಫೆಬ್ರವರಿ 8 ಜಿಲ್ಲೆಯ ವ್ಯಾಪ್ತಿಯ ನೀರಾವರಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 505 ಕೋಟಿ ರುಗಳ ಕ್ರಿಯಾ ಯೋಜನೆಗೆ ಅನುದಾನವನ್ನು ಮಹದೇಶ್ವರ ಬೆಟ್ಟದಲ್ಲಿ ನಡೆಸಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿ ಪ್ರಾರಂಭವಾಗಿ 50 ರಿಂದ 100 ಕೋಟಿ ರುಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 209 ಹುಲ್ಲೇಪುರ ಮಾರ್ಗ ಕೆಂಪನಾಪುರ ಸೇರಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನಾಲೆಗಳು ಹಾಗೂ ಕಾಲುವೆಗಳನ್ನು ದುರಸ್ತಿಪಡಿಸಿ ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ ಪ್ರದೇಶವನ್ನಾಗಿಸಲು ಈಗಾಗಲೇ 505 ಕೋಟಿ ರುಗಳ ಡಿಪಿಆರ್ ತಯಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಲಾಗಿತ್ತು. ಈ ಬಜೆಟ್ನಲ್ಲಿ ಅದನ್ನು ಸೇರ್ಪಡೆ ಮಾಡಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡುತ್ತಾರೆ ಎಂಬ ವಿಶ್ವಾಸವನ್ನು ಜಿಲ್ಲೆಯ ಶಾಸಕರು ನಂಬಿದ್ದೆವು. ಈಗಲೂ ಸಹ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಲಿದ್ದಾರೆ ಎಂದರು. ಪಿಡಬ್ಲ್ಯೂಡಿ ಸಚಿವರಾದ ಸತೀಶ್ ಜಾರಕಿಹೊಳಿಯ ಅವರು ಕೆಂಪನಾಪುರ ಗ್ರಾಮಸ್ಥರ ಮನವಿಯಂತೆ ಈ ರಸ್ತೆಯ ಅಭಿವೃದ್ಧಿಗೆ 3.50 ಕೋಟಿ ರುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರನ್ನೇ ಶಂಕುಸ್ಥಾಪನೆಗೆ ಆಹ್ವಾನಿಸಬೇಕಿತ್ತು. ಆದರೆ ಮಾರ್ಚ್ ತಿಂಗಳಿನಿಂದ ಕಾಮಗಾರಿಗೆ ನಾನೇ ಚಾಲನೆ ಕೊಟ್ಟಿದ್ದೇನೆ. ಕಾಮಗಾರಿ ನಿರ್ವಹಣೆಗೆ ಯಾರೇ ತೊಂದರೆ ಕೊಟ್ಟರೂ ನನಗೆ ಹೇಳಿ. ಇಂಥ ಅಭಿವೃದ್ಧಿ ಕಾಮಗಾರಿ ನಿಂತರೆ ನಮಗೆ ನಷ್ಟ. ಅಲ್ಲದೆ ಈ ವಿಚಾರವಾಗಿ ಯಾರೇ ಅಡ್ಡಿಪಡಿಸಿ ಕ್ರಮ ಕೈಗೊಳ್ಳುವ ಜೊತೆಗೆ ಕಾಮಗಾರಿಯನ್ನು ಮುಂದುವರಿಸಬೇಕು ಎಂದರು. ಕೆಂಪನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಮಹದೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 1.5 ವರ್ಷದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಪಂಚಾಯಿತಿಗೆ 6.50 ಕೋಟಿ ರುಗಳ ಅನುದಾನವನ್ನು ನೀಡಿದ್ದಾರೆ. ಆಶ್ರಯ ಮನೆಗಳನ್ನು ಮಂಜೂರು ಮಾಡಿದ್ದಾರೆ. ಗ್ರಾಮವನ್ನು ಮಾದರಿ ಪಂಚಾಯಿತಿಯನ್ನಾಗಿಸಲು ಎಆರ್ಕೆ ಅವರು ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಅಭಿನಂದಿಸುವುದಾಗಿ ತಿಳಿಸಿದರು. ಜಿಲ್ಲಾ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಹೊಂಗೂರು ಚಂದ್ರು, ತಾಲೂಕು ಅಧ್ಯಕ್ಷ ಪ್ರಭು ಪ್ರಸಾದ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುರುಸಿದ್ದಪ್ಪ, ಕೆಎಂ ನಾಗರಾಜು ಮಾತನಾಡಿದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್, ರಾಮಸ್ವಾಮಿ, ಸೋಮಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗಲಿಂಗ ನಾಯಕ, ಕೆಂಪನಾಪುರ ಪಿಎಸಿಸಿ ಅಧ್ಯಕ್ಷ ಶಿವಶಂಕರ್, ಎಪಿಎಂಸಿ ನಿರ್ದೇಶಕ ಹೊಮ್ಮದ ರವಿಶಂಕರ್, ಕೆಎಂ ಮಹದೇವಸ್ವಾಮಿ, ಕಂದಹಳ್ಳಿ ನಂಜುಂಡಸ್ವಾಮಿ ಇತರರು ಹಾಜರಿದ್ದರು. ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ಆಗಿದೆ. ಒಂದ್ ಕಡೆ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಇವತ್ತು ಕೂಡ ಟೀಕೆ ಮಾಡ್ತಾರೆ. ಹಿಂದೆ 13 ರಿಂದ 18 ಶಾಸಕ ಜಯಣ್ಣವರ ಸಂದರ್ಭ ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷಗಳ ಪರಿಪೂರ್ಣ ಮುಖ್ಯಮಂತ್ರಿಯಾಗಿದ್ದರು. 150ಕ್ಕೂ ಹೆಚ್ಚು ಅವರು ಭರವಸೆಗಳನ್ನು ನೀಡಿದರು. ಆ 150ಕ್ಕೂ ಹೆಚ್ಚು ಭರವಸೆ ನೀಡಿಸ್ತಕ್ಕಂಥದ್ದು ಎಲ್ಲರೂ ರಾಷ್ಟ್ರದಲ್ಲಿ ಇದ್ರೆ ಮುಖ್ಯಮಂತ್ರಿಗಳಾಗಿ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತಕ್ಕಂಥದ್ದು ಇವತ್ತು ರಾಷ್ಟ್ರದಲ್ಲಿ ತೋರಿಸ್ಕೊಳ್ತಾರೆ. ಅನೇಕ ರಾಜ್ಯಗಳು ಇವತ್ತು ಬೇರೆ ಬೇರೆ ಪಕ್ಷ ಸರ್ಕಾರಕ್ಕೆ ಬರಲ್ಲ. ನೀವು ತಾನೇ ಸ್ವಲ್ಪ ಬಂದು ಭೂಮಿ ಪೂಜೆ ಮಾಡೋದು ಎಲ್ಲೇ ಕೆಲಸ ಶುರುವಾಗಿಲ್ಲ. ಈ ಅಧಿಕಾರಿಗಳು ಕೂಡ ದುಡ್ಡು ಬಿಡುಗಡೆ ಮಾಡೋದೇ ಇಲ್ಲ. ದುಡ್ಡು ಬಂದಿಲ್ಲ ಸರ್ ನಂಗೆ ಹೇಳ್ತಾರೆ. ಈಗ ಬಂದ ಮೇಲೆ ಜ್ಞಾಪಿಸ್ತೀವಿ ಸರ್ ಬಂದಿದೆ ಈಗ ಮಾಡ್ಬೋದು. ಇವತ್ತು ಆ ರೀತಿ ನಮ್ಮ ಕನಕ ಭವನಗಳಿರ್ಬೋದು, ವಾಲ್ಮೀಕಿ ಸಮುದಾಯದ ಭವನಗಳಿರ್ಬೋದು, ಭಗೀರಥ ಸಮುದಾಯದ ಭವನಗಳಿರ್ಬೋದು, ಮಡಿವಾಳ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಆದಿಜಾಂಬವರು ಬಾಬು ಜಗಜೀವನ ಭವನ ಇರ್ಬೋದು, ಇವತ್ತು ಬುದ್ಧ ವಿಹಾರ ಇರ್ಬೋದು, ಹೀಗೆ
ಅನೇಕ ಸಮುದಾಯಗಳ ಭವನಗಳ ಅಭಿವೃದ್ಧಿಗೆ ಇವತ್ತು ವಿನಿಯೋಗ ಮಾಡಲಿಕ್ಕೆ 25 ಕೋಟಿ ಅನುದಾನವನ್ನು ಕೊಡಬಹುದು. ಇವತ್ತು ನಮ್ಮ ಯಳಂದೂರು ಆಸ್ಪತ್ರೆ ಗ್ರಾಮ ಪಂಚಾಯತಿಗೆ ಮೊದಲನೇದಾಗಿ ಕೆರೆಗೆ 50 ಲಕ್ಷ ಹಾಕಿದ್ರು. ಸಂತಿಮಳ್ಳಿ ಮಳೆ ಹೊಸಮಳಿಗೆ 70 ಲಕ್ಷ, ಕೆಂಪುಪುರ ಎಸ್ಸಿ ಸ್ಟೇಟ್ಗೆ 50 ಲಕ್ಷ, ಸುಂಗ್ರಿಪುರಕ್ಕೆ 20 ಲಕ್ಷ, ಕಣಗಾಲಕ್ಕೆ 10 ಲಕ್ಷ, ಅಂಬೇಡ್ಕರ್ ಭವನಕ್ಕೆ 50 ಲಕ್ಷ, ಇವತ್ತು ಬುದ್ಧಿ ಪೂಜೆ 3 ಕೋಟಿ, ನಮ್ಮ ಕೆಂಪಲ್ಪುರಕ್ಕೆ ಹೆಚ್ಚು ಕಮ್ಮಿ 6.5 ಕೋಟಿ ಹಾಕಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಸರ್, ನಾವು ಇವ್ರು ಬಂದ್ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸ್ಟಾರ್ಟಿಂಗ್ ಬಂದ್ಮೇಲೆ ನಮ್ಮ ಕೆಂಪಲ್ಪುರ ಪಂಚಾಯತಿಗೆ ಅಂಬೇಡ್ಕರ್ ಯೋಜನೆಯಲ್ಲಿ 98 ಮನೆಗಳು ಬಂತು, PMI 98 ಬಂತು. ಈಗ PMI ಹೆಚ್ಚುವರಿಯಾಗಿ 208 ಮನೆ ಕೊಟ್ಟಿದ್ದಾರೆ ಸರ್. SC STಗೆ 108 ಮನೆ ಕೊಟ್ಟಿದ್ದಾರೆ ಸರ್. ನೀವು ಬಂದ್ಮೇಲೆ ನಮ್ಮ ಕೆಂಪಲ್ಪುರ ಪಂಚಾಯತಿ ಒಂದು ಮಾದರಿ ಪಂಚಾಯತಿಯಾಗಿ ನಾವು ಮಾಡಿದೀವಿ ಸರ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಡೆ ಸರ್ ಸಲುವಾಗಿ ಏನ್ ಇಟ್ಬಿಟ್ರೆ ನಾ ಹೆಂಗ್ ಬೆಳೆಸ್ತೀವಿ ಸುಮ್ಮನೆ ಸಿಗ್ತಾ ಇದೆ ಮೋಟರ್ ಬರ್ಲಿಲ್ವಾ?